ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಲಕ್ಕನಕಟ್ಟಿ ಗ್ರಾಮದ ಆರಾಧ್ಯ ಗುರುಮಠ ವೀರಭದ್ರೇಶ್ವರ ಮಹಾಸ್ವಾಮಿಗಳವರ ಮಹಾಮಠದಲ್ಲಿ ಹಮ್ಮಿಕೊಂಡಿರುವ 74ನೇ ಪುಣ್ಯಾರಾಧನೆ ನಿಮಿತ್ತ ಹಾಗೂ ನೂತನ ವಧುವರರಿಗೆ ಸದ್ಗುರುಗಳ ಒಂದು ಆಶೀರ್ವಾದ ಕಾರ್ಯಕ್ರಮ ಅಕ್ಷರ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಶೀರ್ವಾದರಾಗಿರುವವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ಈ ಎಲ್ಲ ಕಾರ್ಯಕ್ರಮಗಳ ಕರ್ತೃಗಳಾಗಿರುವಂತಹ ಶಿವಕ್ಷೇತ್ರ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕಿನ ಮೂರ್ನಾಳ್ ದತ್ತಗಿರಿ ಮಹಾಮಠದ ಮಳೆಯಪ್ಪಯ್ಯ ಸ್ವಾಮೀಜಿಯವರ ಮಹಾಮಠದ ಪೀಠಾಧ್ಯಕ್ಷರಾಗಿರುವಂತಹ ಹಾಗೂ ಈ ಗ್ರಾಮದ ಈ ಮಠವನ್ನು ಕೂಡ ಬಹಳ ಉತ್ತುಂಗಕ್ಕೆ ಏರಿಸಿದಂತಹ ಮಹಾನ್ ಪೂಜ್ಯರಾಗಿರುವ ಜಗನ್ನಾಥಪ್ಪ ಅಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಕೋಟಿ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದ ವೇದಿಕೆಯ ಮೇಲೆ ಗಣ ಅಧ್ಯಕ್ಷತೆಯಲ್ಲಿ ವಿರಾಜಮಾನರಾಗಿರುವ ಪರಮ ಪೂಜ್ಯನೀಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಅಕ್ಕನ ಪರಾವತಾರಿಗಳು ಸುಕ್ಷೇತ್ರ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕು ಬೀಳಿಗಿ ತಾಲೂಕಿನಲ್ಲಿ ಬರುವಂತಹ ಅಣ್ಣಗವಾಡಿ ಸುನಗ ಬನ್ನಿ ದಿನ್ನಿ ಶಿಮಿಕೇರಿ 4-5 ಮಹಾಮಠಗಳ ಪೀಠಾಧ್ಯಕ್ಷರಾಗಿರುವಂತಹ ಅಕ್ಕನ ಪರಾವತಾರಿಗಳ ನಾಮಾಂಕಿತವನ್ನು ಪಡೆದಿರುವ ಮಾತೋಶ್ರೀ ಅಣಸೂಯ ತಾಯಿ ಅವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತವರು ಈ ಭಾಗದ ಜನಪ್ರಿಯ ಶಾಸಕರು. ಈ ಒಂದು ಮಹಾಮಠ ನಿರ್ಮಾಣವಾಗಲು 20 ಲಕ್ಷ ರೂಪಾಯಿಗಳ ಒಂದು ದೇಣಿಗೆಯನ್ನು ನೀಡಿ ಈ ಕಟ್ಟಡಕ್ಕೆ ಕಾರಣೀಭೂತರಾಗಿರುವಂತಹ ಸನ್ಮಾನ್ಯ ಶ್ರೀ GS ಪಾಟೀಲ್ ಜನಪ್ರಿಯ ಶಾಸಕರು ಹಾಗೂ ಅವರ ಪುತ್ರರಾಗಿರತಕ್ಕಂಥ ಮಿಥುನ್ ಜಿ ಪಾಟೀಲ್ ಅವರು ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡೋಣ. ಅದರಂತೆ ಬಹಳ ಆಶ್ಚರ್ಯ, ಒಬ್ಬ ಕನ್ನಡ ಶಾಲೆ ಶಿಕ್ಷಕರು, ನಿವೃತ್ತ ಶಿಕ್ಷಕರು, ಯಾವ ಶ್ರೀ ನೂರಲ್ಲಪ್ಪ ಎಂ ಕಲ್ಯಾಣಿ ನಿವೃತ್ತ ಶಿಕ್ಷಕರು ಈ ಗ್ರಾಮದಲ್ಲಿ 10 ವರ್ಷಗಳ ಪರ್ಯಂತರ ಸರ್ಕಾರಿ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಈ ಜಗತ್ತಿನೊಳಗೆ ಬಹಳ ಜಿಪ್ಪುದ್ರು ಅಂದ್ರೆ ನಾವು ಸರ್ಕಾರಿ ಶಾಲೆ ಮಾಸ್ತರ್ಗಳು ಅಂತಿದ್ವಿ, ನಾವು ಕನ್ನಡ ಶಾಲೆ ಮಾಸ್ತರ್ ಅಂತಿದ್ವಿ. ಅದಕ್ಕೆ ಅಪವಾದ ಇವ 4 ಲಕ್ಷ ರೂಪಾಯಿಗಳನ್ನ ಇವರು ಬಹಳ ಬಿದ್ದಿರತಕ್ಕಂಥ ಮಠಕ್ಕೆ ಅರಮನೆಯನ್ನು ಮಾಡಲಿಕ್ಕೆ 4 ಲಕ್ಷ ರೂಪಾಯಿಗಳನ್ನ ಸಹಾಯ ಮಾಡಿದ್ದಾರೆ. ಅವರ ಜನ್ಮ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಮುಂದಿನ ಜನ್ಮದಲ್ಲಿಯೂ ಕೂಡ ಅವರ ಬದುಕು ಬಂಗಾರ ಆಗ್ತದೆ ಅನ್ನೋದಕ್ಕೆ ಈ ದಾನವೇ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದೇನೆ. ಮತ್ತೆ ಅವರು ನಮ್ಮ ನೂರಪ್ಪ ಎಂ ಕಲ್ಯಾಣಿ ಅವರು ಈ ನೂತನ ವಧುವರರಿಗೆ ಖರ್ಚು ಕಡಿಮೆ ಬಹಳ ಆಗ್ತದೆ ಮದುವೆಯಲ್ಲಿ. ಅವರಿಗೆ ಒಂದು ಅಲ್ಪ ಕಾಣಿಕೆಯನ್ನು 1,001 ರೂಪಾಯಿ 5 ಜೋಡಿಗೆ ನಾನು ಅವರಿಗೆ ಒಂದು ವರದಕ್ಷಿಣೆ ಒಂದು ಕಾಣಿಕೆಯನ್ನು ನಾನು ಕೊಡ್ತೀನಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಜೋರಾದ ಚಪ್ಪಾಳೆ. ಪ್ರತಿನಿತ್ಯ 7 ದಿನಗಳ ಪರ್ಯಂತ ಈ ಕಾರ್ಯಕ್ರಮದಲ್ಲಿ ತಮ್ಮ ಉಪದೇಶವನ್ನು ನೀಡಿರುವ ಮೈತ್ರತಾಯಿ ಅವರಿಗೂ, ನಮ್ಮ ಮಹಾದೇವ್ ಶಾಸ್ತ್ರೀಜಿ ಅವರಿಗೂ, ನಮ್ಮ ಬಸವಂತಾಯಿ ಅವರಿಗೂ, ಈಗ ಮೊದಲಿಗೆ ಮಾತನಾಡಿರ್ತಕ್ಕಂಥ ಬೇರೆ ಮಾನ್ಯರಿಗೂ, ಮೂರ್ನಾಳ್ ಮಠದಿಂದ ಆಗಮಿಸಿರ್ತಕ್ಕಂಥ ಅಪ್ಪ ಅವರ ಧರ್ಮಪತ್ನಿಯವರು ಹಾಗೂ ಅವರ ಜೊತೆ ಬಂದಿರತಕ್ಕಂಥ ತಾಯಿಯಂದಿರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಒಂದು ನೂತನ ವಧುವರರ ಬಾಳು ಸುಖಮಯವಾಗಲಿ ಅನ್ನುವಂತಹ ಮಾತುಗಳನ್ನು ಹೇಳುತ್ತಾ 6 ತಿಂಗಳ ಪರ್ಯಂತರ ಅಪ್ಪಗಳು ಮಠಕ್ಕೆ ಬರಲಾರ್ದೇನೆ ಅವರು 1,000 ಮಠ ಊರಿಗೊಂದು ಗುಡಿ ಅದಾವ, ಅದನ್ನೆಲ್ಲ ಬಿಟ್ಟು
ಎಲ್ಲರ ಎರಡಾರ ಅಂದ್ರೆ ಅದು ಲಗ್ನ ಕಟ್ಟಿ ಈ ಮಠಕ್ಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ನೋಡ್ರಿ, ನಾವು ಆಚೆ ಕಡೆ 4-5 ವರ್ಷ ನಾ ಬರ್ಲಿಕ್ಕೆ ಹಳೆ ಬಸವೇಶ್ವರ ಗುಡಿಯಲ್ಲಿ ಮದುವೆಗಳನ್ನು ಮಾಡುವ ಸಂದರ್ಭದಲ್ಲಿ ನಾನು ಅಪ್ಪುಗಳಲ್ಲಿ ನಿಂತಿದ್ದು, ಇಲ್ಲಿ ಯಾಕೆ ಮಾಡಬಾರ್ದ್ರಿ? ಯಾಕಂದ್ರೆ ಈ ಪುರಾಣ ಪ್ರವಚನಗಳನ್ನ ಕೇಳುವ ಕಾಲ ಕಡಿಮೆ ಆಗ್ಯಾರ. ಇಂಥ ಒಂದು ಧರ್ಮ ಕಾರ್ಯಗಳನ್ನು ಮಾಡೋದು ಸಂತೋಷ ಆಗ್ತದಂತ 5 ವರ್ಷದಿಂದ ಅಲ್ಲಿರ್ತಕ್ಕಂಥ ಒಂದು ಮಾತು. ಅದು ಈ ವರ್ಷ ಈ ಮಹಾಮಠ ನಿರ್ಮಾಣ ಆದ ನಂತರ ಈ ಜೋಡಿಗಳು ಇಲ್ಲಿ ಬಂದು ಸದ್ಗುರುಗಳ ಮೂಲಕ, ಗಣ್ಯ ಮಾನ್ಯರ ಮೂಲಕ ಈ ವಧುವರರು ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಅದರಂತೆ ನಾವು ಹಿರಿಯರನ್ನು, ಕಾರ್ಯಕರ್ತರನ್ನು ಮರೆಯಕ್ಕಾಗಿಲ್ಲ. ಯಾಕಂದ್ರೆ ನಾನು ಒಂದು 4-5 ದಿನ ನಿದ್ರಿನ ಮಾಡಿಲ್ಲ, ಒಂದು 15-20 ಹುಡುಗರು, ಒಂದು 20 ಹಿರಿಯರು ನಿದ್ರಿನ ಮಾಡಿಲ್ಲ. ನಾವು ಹೊಸ್ತಾಗಿ ಮಾಡಾಕತ್ತೀವಿ, ಹೆಂಗ ಏನು ರಸ್ತೆ ನಮ್ಮ ಮಾನ ಹೋಗ್ತದ ಊರು ಅಂತ ತಿಳ್ಕೊಂಡು ಹಗಲು ರಾತ್ರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥ ಈ ಮಠದ ಸಕಲ ಸಂಪತ್ತಾದಿಗಳು, ಗ್ರಾಮದ ಗುರು ಹಿರಿಯರು ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಬಹಳ ಮಾತಾಡಂಗಿಲ್ಲ, ನಮ್ಮ ಮೃತ್ಯುಂಜಯವರು ಮಾತನಾಡುತ್ತಾರೆ, ಅಮ್ಮ ಅವರು ಗುರು ಅನುಭವಿಗಳ ಮಾತನ್ನ ನಾವು ಕೇಳಬೇಕಾಗ್ತದೆ. ನಾ ಏನು ಸುತ್ತುಗೊಳಿಸಿ ಮಾತಾಡೋದಿಲ್ಲ. ಈ ವಧುವರರಿಗೆ ಒಂದು 4-5 ವಿಷಯಗಳನ್ನು ನೆನಪು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನೀವೆಲ್ಲರೂ ತಿಳ್ಕೋಬೇಕು. ಇವತ್ತೇನು ಅಂತ ಕೇಳಿದರೆ, ಈಗ 5 ಕಳಸಗಳನ್ನು ಹುಡ್ಯಾರ. 5 ಕಳಸಗಳನ್ನ ಈ ಜಗತ್ತಿನೊಳಗೆ ಎಲ್ಲರ ಮದುವೆಗಳು ಆಗಬೇಕಾಗಿರ್ತಂದ್ರೆ 5 ಕಳಸಗಳನ್ನು ಭಾರತ ಇತಿಹಾಸದಲ್ಲಿ ಹೂಡುತ್ತಾ ಇದ್ದಾರೆ. ಪಂಚಾಚಾರ್ಯರ ಒಂದು 5 ಪಂಚ ಕಳಸಗಳನ್ನು ಹೂಡುತ್ತಾ ಇದ್ದಾರೆ. ಅದು ಸಾಮಾನ್ಯವಾಗಿರುವಂತದ್ದಲ್ಲ, ಸುಮ್ಮನೆ ಅಲ್ಲ. ಅದು ಅನೇಕ ದ್ವೈತ ವೇದಾಂತಗಳಲ್ಲಿ, ಕರ್ಮ ವೇದಾಂತಗಳಲ್ಲಿ, ಸಿದ್ಧಾಂತ ಶಿಖಾಮಣಿ ಅನ್ನುವಂಥ ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ. ಏನು ಅಂತ ಕೇಳಿದ್ರೆ 5 ಪೀಠಗಳವು: ರಂಭಾಪುರಿ ಪೀಠ, ಉಜ್ಜಯಿನಿ ಪೀಠ, ಕಾಶಿ, ಆಮೇಲೆ ಕೇದಾರ, ಶ್ರೀಶೈಲ. 5 ಪೀಠಗಳು ಒಂದು ಕೊಡುಗೆದ ತಾಯಿಗಳಿಗೆ. ರಂಭಾಪುರಿ ಅವರು ಒಂದು ಆಶೀರ್ವಾದವನ್ನು ಮಾಡ್ತಾರೆ. ಇವತ್ತು ಮದುಮಗಳ ಕೈಯೊಳಗೆ ಹಸಿರು ಬಳೆಯದ, ಮದುಮಗಳ ಕೈಯೊಳಗೆ ಹಸಿರು ಬಳೆಯದವಲ್ಲ, ಇವು ಎಲ್ಲಿಂದ ಬಂದವು ಅಂತ ಕೇಳಿದ್ರೆ ರಂಭಾಪುರಿ ಪೀಠದಿಂದ ಆ ತಾಯಿಗೆ ಮುತ್ತೈದೆಯರಿಗೆ 5 ಏನು ಕೊಡ್ತಾರಲ್ಲ ಉಡುಗೊರೆ, ಅದರಲ್ಲಿ ಮೊದಲನೇದು ಯಾವುದು ಅಂದ್ರೆ ಹಸಿರು ಬಳೆ ಅಂತಾರ. ಉಜ್ಜಯಿನಿಯ ಪೀಠದಿಂದ 2ನೇ ತಾಯಿಗೆ ಇವತ್ತು ಸಿಂಧೂರವನ್ನು ಹಚ್ತಾ ಇದ್ದಾರೆ, ಹಣಿಗೆ ಕುಂಕುಮವನ್ನು ಹಚ್ತಾ ಇದ್ದಾರೆ ಪತಿಯಾಗಿರ್ತಕ್ಕಂಥವ. ಅದು ಯಾವುದು ಅಂತ ಕೇಳಿದರೆ ಉಜ್ಜಯಿನಿಯ ಪೀಠದಿಂದ ಆ ಕುಂಕುಮವನ್ನು ಕೊಡ್ತಾ ಇದ್ದಾರೆ. 3ನೇದು ಕಾಶಿ ಪೀಠದಿಂದ ಯಾವ ಕೊರಳಲ್ಲಿ ವಧುವಿಗೆ, ಆ ಹೆಣ್ಣು ಮಗಳಿಗೆ ಪತಿ ಆಗುವ ತಾಳಿಯನ್ನು ಕಟ್ತಾ ಇದ್ದಾನ, ಅದು ಬಂಗಾರದಿಂದ ಯುಕ್ತವಾಗಿರುವ, ಬಂಗಾರ ಬಣ್ಣದಿಂದ ಯುಕ್ತವಾಗಿರ್ತಕ್ಕಂಥ ಕಾಶಿ ಪೀಠದಿಂದ ಆ ತಾಳಿ ಅಂತಕ್ಕಂಥದ್ದು ಅವಳಿಗೆ ಕಟ್ತಾರೆ. ಕುತ್ತಿಗೆಗೆ ಯಾಕೆ ಕಟ್ಟಬೇಕ್ರಿ? ತಾಳಿಯನ್ನು ಕುತ್ತಿಗೆಗೆ ಯಾಕೆ ಕಟ್ಟಬೇಕು? ಗಟ್ಟೆ ಕಟ್ಟಬೇಕಾಗತ್ತಲ್ಲ. ಯಾಕೆ ಕಟ್ತಾರೆ ಕುತ್ತಿಗೆಗೆ? ಕುತ್ತಿಗೆ ತಾಳಿಯನ್ನ ಆ ಹೆಣ್ಮಗಳಿಗೆ ಯಾಕೆ? ಅದ್ರ ಹೆಸರು ನೋಡು, ತಾಳು. ನಿನಗ ಕುತ್ತಿಗೆಗೆ ಬರುವವರೆಗೂ ಗಂಡನ ಮನೆಯಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನ ನೀ ತಾಳಕು, ನಿನ್ನ ಜನ್ಮ ಪಾವನ ಆಗ್ತದೆ ಅಂತೇಳಿ ಕುತ್ತಿಗೆಗೆ ಆ ತಾಳಿಯನ್ನು ಕಟ್ಟಿಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಅದರೊಳಗೆ ಕರಿಮಣಿ, ನೀವು ಬಂಗಾರದ್ದು ಬೇಕಾದಷ್ಟು ಹಾಕೋರಿ, 1,70,000 ಹಾಕೋರಿ, ಬೇಡ ಅನ್ನಂಗಿಲ್ಲ. ಅದರೊಳಗೆ ಕರಿಮಣಿ ಎಲ್ಲಿಲ್ಲ, ಅದಕ್ಕೆ ತಾಳಿ ಅನ್ನಂಗಿಲ್ಲ. ಅದು ಕೇದಾರ ಪೀಠದಿಂದ ಕರಿಮಣಿಯನ್ನ ಕೊಡ್ತಾ ಇದ್ದಾರೆ. ಪಂಚಕಳಸ ಹುಡಿಯರನ್ನ ಇದಕ್ಕೆ ಸುದ್ದಿ. ಕೊನೆಯದು ಶ್ರೀಶೈಲ ಪೀಠದಿಂದ ಬಿಳಿಯ ಒಂದು ಕಾನೂನರವನ್ನ ಏನಂದ್ರೆ ಆ ತಾಯಿಗೆ ಹಾಕ್ತಾ ಇದ್ದಾರೆ. ಇವು 5 ಮುತ್ತೈದೆಯ ಲಕ್ಷಣಗಳು. ಇವತ್ತೇನು ಮದುವೆ ಮಾಡ್ಕೊಂತಾರಲ್ಲ ಆ ತಾಯಿಗೆ 5 ಲಕ್ಷಣಗಳು. ಈಗ ಬೀಸುಕಲ್ಲ ಒಳಗಲ್ಲ ಪೂಜೆ ಮಾಡ್ಕೊಂಡ್ ಬಂದಿರಿ ಮನ್ಯಾಗ, ಹಳ್ಳಿ ಒಳಗೆ ನಡೀತಾವ, ಬಜಾರ್ದಾಗ ಗೊತ್ತೇ ಇಲ್ಲ, ಎಲ್ಲ ತಗದಾರ. ಬೀಸುಕಲ್ಲ ಆ ಪೂಜೆ ಮಾಡುವ ಉದ್ದೇಶ ಏನ್ರಿ? ಆ ಬೀಸುಕಲ್ಲನ್ನ ಒಳಕಲ್ಲ ಪೂಜೆ ಮಾಡುವ ಉದ್ದೇಶ ಏನು ಅಂದ್ರೆ, ಮನೆಯನ್ನ ಎಲ್ಲ ಮಾಡಿ ಬೀಸುಕಲ್ಲ ಪೂಜೆ ಹಿಂದಿನ ದಿನ ಯಾಕೆ ಮಾಡ್ತಾರಂತ ಕೇಳಿದ್ರೆ, ಬೀಸುಕಲ್ಲು ಕಾಳುಗಳನ್ನ ಅದರೊಳಗೆ ಹಾಕೊಂಡು ಹಿಟ್ಟು ಆಗುವವರಿಗೆ ಅದು ಸಹಿಸಿಕೊಂಡು
ನಾನು ಈ ದೇವರಿಗೆ ದೀಪ ಹಚ್ಚಿ ಬೇಡುವುದು ಏನಂದ್ರೆ ಆ ಗಂಡನ ಮನೆ ಒಳಗೆ ಇನ್ನು ಯಾವುದೇ ಕೊರತೆ ಆಗದಿರಲಿ, ಆ ಮನೆ ಒಳಗೆ ನಾನು ಎಂದು ಕಾಲು ಇಡ್ತೀನಿ, ನನ್ನ ತಲೆ ಹೋಗುವವರಿಗೆ ದೀಪ ಉರಿದಿ, ಆ ಮನೆಗಳಿಗೆ ದೀಪ ಹಚ್ಚಲಿ ಎನ್ನುವಂತ ಉದ್ದೇಶದಿಂದ ದೀಪವನ್ನು ಹಚ್ಚಿಕೊಂಡು ಬರ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಮಾಡಿಕೊಂಡು ಬರ್ತಾರೆ. ಆ ದೀಪ ಹಚ್ಚಿ ಮುಂದೆ ಪುರುಷನಿಗೆ ಇವತ್ತು ಕಾಯಿ ಕೊಟ್ಟಾರೆ. ಕಾಯಿ ಕೊಟ್ಟಾರಲ್ರಿ ಎದ್ರ ಸಂಬಂಧ? ಕೈಯ ಕಾಯಿ ಕೊಟ್ಟಾರಲ್ರಿ ಎದ್ರ ಸಂಬಂಧ? ಕಾಯಿ ಎದಕ್ಕೆ ಕೊಟ್ಟಾರ ಅಂತ ಕೇಳಿದರೆ, ಯಾವ ಸ್ತ್ರೀ ಇವತ್ತು ಒಂದು ಮನೆಯನ್ನ ಬಿಟ್ಟು ನಿನ್ನ ಮನೆಗೆ ಬರಾಕತ್ತಾಳಪ್ಪ, ಕಾಯ ವಾಚ, ಕಾಯ ಅಂದ್ರೆ ಶರೀರ, ವಾಚ ಅಂದ್ರೆ ವಾಣಿ, ಮನಸ್ಸು, ಕಾಯ ವಾಚ ಮನಸ್ಸಿನಿಂದ ಧರ್ಮ ಪತ್ನಿಯಾಗಿ ಬಂದಳಲ್ಲ, ಇವಳನ್ನು ಎಂದೂ ನಾನು ಅಂತ ಆಪತ್ತು ಕಾಲದಲ್ಲಿ ಇವಳನ್ನು ಬಿಟ್ಟು ಕೊಡುವುದಿಲ್ಲ, ಇವಳ ಪರವಾಗಿ ಇರ್ತೀನಿ ಅಂತೇಳಿ ಆ ಕಾಯಿನ ಕೈ ಒಳಗೆ ಕೊಟ್ಟಿದ್ದಾರೆ. ಇದು ವಿಶೇಷವಾಗಿರುವಂತಹದ್ದು. ಅದಕ್ಕೆ ವಿಶೇಷವಾಗಿರುವಂತಹ ಇಂಥ ಘಟನೆಗಳನ್ನ ನೀವು ಕೇಳಿಕೊಂಡು ಬರ್ತೀರಿ. ಇನ್ನೊಂದು ಒಳಗೆ ಬರುವಾಗ ಮೊದಲು ಮಾಡ್ತಾ ಇದ್ರು, ಬಾಗಿಲಿಗೆ ಮಳೆ ಬೆಳೀತಿದ್ರು, ಬಾಗಿಲಿಗೆ ಒಂದರ ಗಟ್ಟಿ ಹಾಕಿ ಒಂದು ಮಳೆ ಬೆಳೀತಿದ್ರು. ಒಂದು ಮಳೆ ಬೆಳೀತಿದ್ರು ಏನು ಅಂತ ಕೇಳಿದ್ರ, ತಲೆ ಮುಳುಗಲ, ಮಳೆ ತಲೆ ಮುಳುಗಲ ಅಂತ ಬಡಿತಿದ್ರು ಕಾಣ್ಲಾರ. ಅದರ ಉದ್ದೇಶ ಏನಂದ್ರೆ, ಎಂತಹ ಪರಿಸ್ಥಿತಿ ಬಂದರು, ನನ್ನ ಗಂಡ ದುಡಿಯಲ್ಲೇ ಇದ್ರು ಕೂಡ, ಬಡತನ ಬಂದ್ರು, ಶ್ರೀಮಂತರು ಬಂದರು ಕೂಡ, ನನ್ನ ತಲೆ ಈ ಮಳೆ ಹೆಂಗ ಮಳೆಯ ತಲೆಗೆ ಹೊಸಳಿ ಒಳಗೆ ಮುಳುಗಿದಲ್ಲ, ಆಗ ನನ್ನ ತಲೆಗೆ ಮನೆ ಒಳಗೆ ಹೋಗ್ಲಿ ಅಂತ ಹೇಳಿ ಮಳೆಯನ್ನು ಬಡಿತಾ ಇದ್ರು. ಬದಲಾಗುವಂತ ಬರ್ತಾ ಇದೆ. ಅದಕ್ಕಿಂತ ಘಟನೆಗಳು ನಡ್ಕೊಂಡು ಬರ್ತಾವ. ಅದಕ್ಕ ಪುರುಷನಿಗೆ ಇಷ್ಟು, ಹೆಣ್ಮಕ್ಳಿಗೆ ಇಷ್ಟು ಇರ್ತಾವ. ಕೊನೆಯದಾಗಿ ಅಕ್ಕಿ ಕಾಳು ಒಗೆಯುವ ಸಮಯದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಎಡಕ್ಕೆ ಕುಂದರ್ಸ್ಯಾರ ಕಾರಣ ಏನ್ರಿ? ಎಡಕ್ಕೆ ಕುಂದರ್ಸ್ಯಾರ ಎದಕ್ಕ ಅಂತ ಕೇಳಿದ್ರೆ, ಆ ಹೆಣ್ಣು ಮಗಳು ತಾವ್ರ ಮನೆ ಬಿಟ್ಟು ಬರುವುದನ್ನೇ ಬಹಳ ತಾಪ್ ಮಾಡ್ಕೊಂತಾಳ. ಈಗೇನು ಕಡಿಮೆ ಆಗ್ಯಾವ್ರಿ, ಈಗ ಮೊದಲ ಗಟ್ಟಿಯಾಗ ನಾವು ಮೊಬೈಲ್ ಕೊಟ್ಟು ಬಿಟ್ಟಿರ್ತಾರೆ, ಹಲೋ 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 ಅಂತೀವಿ, ಕಡಿಮೆ ಆಗಿರ್ತಾರೆ. ಆ ಹೆಣ್ಮಗಳ ಮನೆ ಬಿಟ್ಟು ಬರುವಾಗ ಅಳತಾಳ, ವಾರಕ್ಕೆ ಗೆಳತಿಯರ ನಾವು ಊರಲ್ಲಿ ನಮ್ಮ ಮನೆಗೆ ನನ್ನ ತಮ್ಮ ತಂದೆ ತಾಯಿ ಬಿಟ್ಟು ಅತಗೋಂತ ಬಂದಿರ್ತಾಳ. ಇಷ್ಟೆಲ್ಲ ಬಿಟ್ಟು ಯಾರೂ ಬರ್ತಿದ್ರು ಮನೆಗೆ ನಮ್ಮ ಹೊಂಟಿನಲ್ಲ ಅಂತ ತಿಳ್ಕೊಂಡು ಬಂದಾಗ ಎಡಕ್ಕೆ ನಿಂದಿರ್ಸಿರ್ತಾರ. ಯಾಕೆ ಎಡಕ್ಕೆ ಸ್ಥಾನ ಕೊಟ್ಟಾರ ಅಂತೇಳಿ ಅಷ್ಟೆಲ್ಲ ಬಿಟ್ಟು ಇವತ್ತು ನಾನು ನಂಬಿ ಮನೆಗೆ ಬಂದಿಲ್ಲ, ನಿನ್ನ ಮನೆ ಒಳಗಲ್ಲ, ದೇವ್ರ ಜಗಲಿ ಒಳಗಲ್ಲ, ಹೃದಯ ಇರ್ತದ್ರಿ, ಎಡಗಡೆ ಹೃದಯ ಇರ್ತದ. ಈ ಹೃದಯದೊಳಗೆ ಸದಾ ಕಾಲ ಕುಂದಿಸ್ತೀನಿ ಅಂತ ಹೇಳಿ ಎಡಗಡೆ ಕುಂದಿಸ್ಕೊಂತಾರ ಅಂತ ಬರ್ತದ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿ ಅಂದ್ರೆ ಅದು ಮಹಾಲಕ್ಷ್ಮಿ ಸಮಾನ. ಅಜ್ಜವ್ರು ಹೇಳ್ಕೊಂಡು ಬಂದು ಬಹಳ ಚೆನ್ನ ಎಲ್ಲ ಗೃಹಸ್ಥ ಲಕ್ಷಣಗಳನ್ನು ಹೇಳ್ಕೊಂಡು ಬಂದಿದ್ದ. ಅದಕ್ಕೆ ಇನ್ನು ಮ್ಯಾಲ ಮೊಬೈಲ್ ನಿಂದ ನೀವು ಮಾಡಿ ರಿಸರ್ಚ್ ಮಾಡ್ಯಾರ ಡೆಲ್ಲಿ ಒಳಗೆ. 1 ಕೋಟಿ ಎಷ್ಟೋ ಲಕ್ಷ ಮೊಬೈಲ್ನಿಂದ ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ ಸಂಶಯ ಪಟ್ಟು ಡಿವೋರ್ಸ್ 1 ಕೋಟಿ ಬಿದ್ದಾವಂತ ದೇಶದೊಳಗೆ ಡಿವೋರ್ಸ್ಗೆ. ಇದು ಕಾರಣ ಏನಂದ್ರೆ ಮೊಬೈಲ್ ಆಗ್ಯದ. ಅದಕ್ಕೆ ಗಂಡನ ಅನುಮತಿ ಇಲ್ಲದ ಹೆಂಡತಿ ಆಗಲಿ, ಹೆಂಡತಿ ಅನುಮತಿ ಇಲ್ಲದ ಗಂಡನಾಗಲಿ ಮೊಬೈಲ್ಗಳನ್ನು ಚೆನ್ನಾಗಿ ಬಳಸಿ, ಅಷ್ಟೇ ಒಳ್ಳೆಯದ ಅಷ್ಟೇ ಕೆಟ್ಟದ ಅನ್ನುವಂತ ಮಾತುಗಳನ್ನು ಹೇಳಿಕೊಂಡು, ಇನ್ನು ವಯಸ್ಸಾದವರ ಇವರು ಬಂದ್ರೆ ಮನ್ಯಾಗ ಅತ್ತಿ ಮಾವ ಇರ್ತಾರ, ಅವ್ರೇನ್ ಮಾಡ್ಬೇಕ್ರಿ? 1,000 ಒಳಗೆ ಬಂದ ಜೀವಂತಿನ ಬರ್ತಾವ, ಅತ್ತಿಗಳಾದವ, ಮಾವಗಳಾದವ, ಅತ್ತಿಗಳಾದವ, ಜೀವಂತಿನ ಬರ. ಅವ್ರಿಗೆ ನಿಮಗೆ ಮಗಳ ಲಗ್ನ ಮಾಡಿದ್ರು ಶಶಿ ಬಂದು ಮಠದಾಗ ಸೇವಾ ಮಾಡ್ರಿ, ಶಾಸ್ತ್ರ ಪುರಾಣಗಳನ್ನ ಕೇಳ್ರಿ, ಕೇಳಿದ್ರೆ ನಿಮ್ ಜನ್ಮ ಪಾವನ ಅಂತ. ಮಣ್ಣಿನ ಒಂದು ಕಡೆ ಬರಾಕತ್ತಿದ್ದ ಒಂದು 70 ವರ್ಷದ ಮುಗಿದಿದೆ. ಹಂಗಾರೆ 70 ವರ್ಷ ನೋಡಾಕ 70-80 ವರ್ಷದ ಮುಗಿಗೆ ಇಷ್ಟು ದೊಡ್ಡ ಫೋನ್ ಹಿಡ್ದಾಳೆ ಕೈಯಾಗ. ಹಂಗಾರ ಕಂಡ ಕಡೆ ನಮ್ಮ ಒಂದು 200 ವಿಡಿಯೋ ಅದಾವು, ಅಮ್ಮವ್ರು ಒಂದು 100 ಅದಾವು, ಅಪ್ಪವ್ರು ಹಾಕಿವು. ಏನು ಪ್ರವಚನ ಕೇಳಾಕತ್ತಾಳ ಅಂತ ಅದರ ಕೈ ಹಣಿ ಹಾಕಿದ್ದೆ ನಾನು. ಹಣಿ ಹಾಕಿ ಪ್ರವಚನ ಕೇಳಾಕತ್ತಿಲ್ಲ, ಆಕೆ ಏನು ಭಕ್ತಿ ಗೀತೆ ಕೇಳಾಕತ್ತಿಲ್ಲ, ಒಂದು ಹಾಡ ಕೇಳಾಕತ್ತಿದ್ದಾಳೆ. ಕುಂತ ಫೋನ್ ಮಾಡಿ ಹಿಡಿಯಾಕತ್ತದ 70 ವರ್ಷದ ಮುಗಿ ಏನು ನಾ ಹಣಿ ಹಾಕಿಗೆ ಹಾಡ ಕೇಳಾಕತ್ತಾಳೆ. ಅದು ಯಾವುದು ಅಂತ ಕೇಳಿದ್ರೆ
ನಿನ್ನ ದಾರ ಯಾಕಡೆ ಭಗವಂತನ ಸನ್ನಿಧಾನ ಕೊಟ್ಟು ಮನೆ ಕೊಡು ಕಾಲ ಬಂದದ. ಶಾಸ್ತ್ರ ಕೇಳ್ರಿ, ಪುರಾಣಗಳನ್ನ ಕೇಳ್ರಿ, ಕೀರ್ತನೆಗಳನ್ನ ಕೇಳ್ರಿ. ತಂದೆ ತಾಯಿ ಮಕ್ಕಳ ಲಗ್ನ ಮಾಡಿದ್ರೆ ನಿವೃತ್ತಿಯಾಗಿ ಇಂಥ ಧರ್ಮ ಕಾರ್ಯದಲ್ಲಿ ನೀವು ಭಾಗಿಯಾಗಿ ಮಗಗೆ ಮತ್ತು ಸೊಸಿಗೆ ಅವರು ಸಂಪೂರ್ಣ ಆಡಳಿತವನ್ನು ಕೊಡ್ಲಿ ಅಂತ ಹೇಳಿ. ಆಮೇಲೆ ಇವತ್ತು ಆಶ್ಚರ್ಯ ನಮ್ಗೆ ಇದ್ರಾಗ ಒಂದು ಕನ್ಯಾ ಮಿಲಿಟರಿ ಇದ್ದದ ಯಾವ್ದು ನಿನ್ನ ಇವತ್ತು ಆಶ್ಚರ್ಯ ನಮ್ಮ ರೂಮಿನ ಮಕ್ಕಳು ಬ್ಯಾನರ್ ಹಾಕ್ಯಾರ. ಇವತ್ತು ನೋಡ್ರಿ ಅವತ್ತು ಮಿಲಿಟರಿ ಒಳಗೆ ಇರ್ತಕ್ಕಂಥ ಒಂದು ಹುಡುಗಿ ಇವತ್ತು ಹುಡುಗಿ ಏನ್ ಮಾಡ್ತಾನಂತಂಗ ಮತ್ತೆ ಈ ನೌಕರಿದವ್ರು ನೌಕರಿ ಮಾಡ್ಕೋತಾರಿಲ್ರಿ. ಆದ್ರೂ ಆಶ್ಚರ್ಯ ಅವನು ಏನ್ ಕಡಿಮೆ ಕಾಂಟ್ರಾಕ್ಟರ್ ಬರ್ತಾನೆ, ಅವ್ರಿಗಿಂತ ಹೆಚ್ಚು ಪಗಾರ ಬರ್ತಾನೆ ಅನ್ನೋದಕ್ಕೆ ಸಂತೋಷ ಆಗ್ಯದ. ಆದ್ರೆ ಇವತ್ತು ನೌಕರಿ ಮಾಡುವಂತಹ ಒಬ್ಬ ಹೆಣ್ಮಗಳು ಇವತ್ತು ಒಬ್ಬ ರೈತನ ಮದುವೆ ಮಾಡಿಕೊಂಡಾಳ ಅಂದ್ರೆ ಜಗತ್ತಿಗೆ ಮಾದರಿ ಬರೇ ನೌಕರಿ ನೌಕರಿ ಇದನ್ನೆಲ್ಲ ಬಿಡ್ಬೇಕು. ಇವತ್ತು ನಮಗೆ ಒಬ್ಬ ಮೋಟರ್ ತುಂಬ್ತಾನಂದ್ರೆ ಒಂದು ತಿಂಗಳಿಗೆ 60,000 70,000 ರೂಪಾಯಿ ತಗೋತಾನ. ಸುಟ್ಟು ಮೋಟರ್ ತುಂಬ್ತಾರ ಅಂದ್ರೆ ಇವತ್ತು ಕಾಂಟ್ರಾಕ್ಟ್ ಮಾಡ್ತಾರೆ. ಎಷ್ಟೋ ರೈತರು ಇವತ್ತು 500-400 ಟನ್ ಬೆಳೆಯುವಂತ ಕಬ್ಬು ಬೆಳೆಯುವ ಹುಡುಗರಿಗೆ ಕಣ್ಣೆ ಕೊಡುವಾಗ ದಯವಿಟ್ಟು ಒಂದು 20,000-30,000 ರೂಪಾಯಿ ಪಗಾರ ತಗೊಳ್ಳುವಂತ ನೌಕರಿಯನ್ನು ಬೇಡ್ರಿ. ಇವತ್ತು ರೈತರ ಮಕ್ಕಳನ್ನು ಮದುವೆಯಾಗಿ ಅವರನ್ನು ಉದ್ಧಾರ ಮಾಡಿ ಅಂತ ಹೇಳುತ್ತಾ ಇನ್ನು ವಧುವರರಿಗೆ ಕೊನೆ ಆಶೀರ್ವಾದ ಅಂದ್ರೆ ಏನು? ಹಣ್ಣಿನ ಕೊರತೆಗೆ ನೀವು ಎಲ್ಲರೂ ಮೊದಲಿಗೆ ಹೆಣ್ಣು ನಡಿಬೇಕಪ್ಪ. ಮೊದಲಿಗೆ ಒಂದು ಹೆಣ್ಣು ಮಗುವನ್ನು ಕೊಡ್ಬೇಕಾಗಿದ್ದೀವ. ಯಾಕಂದ್ರೆ ನಿಮಗೆ ಮೊದಲ್ರಿ ಮಳೆಪಾಯ ಅಪ್ಪ ಒಂದೇ ನಿಮಿಷ ಬಿಡ್ತೀನಿ. ಮಳೆಪಾಯ ಅಪ್ಪ ಮಠದಾಗ ಪತ್ತಿ ಹೋಗಿದ್ರ ಅಪ್ಪ ಅಚ್ಚಯ್ಯ ಅಪ್ಪ ಒಳಗೆ ಪಟ್ಟಿ ಹೋಗಿದ್ರಂತ ಒಬ್ಬ ಯಾವನ ಬೇರೆ ಏನು ಅಂದ್ರೆ ಹಾಗಾಗತ್ತೆ ಹೇಗಾಗತ್ತೆ ಪಟ್ಟಿ ತಗೊಂಡು ಮನೆಗೆ ಹೋಗ್ತಾರ ಅಂದ್ರೆ ಅವ್ರು ಶಾಪ್ ಅಂತ ಅವಾಗಿನ ಶಾಪ್ ನೀ ಹೆಣ್ಣು ನಡಿ ಅಂತ ಬೇಯ್ದಾಮ ಗುರುಗಳಿಗೆ ಬೇಯ್ದಾಗ ಹೆಣ್ಣು ನಡಿ ಅಂತ ಅವ ಐದಾರು ಹೆಣ್ಣು ಅಂದ್ರೆ ಆವಾಗ ತೀರ್ತಿಲ್ಲ ಏನಿಲ್ಲ ಒಂದು 50 ಎಕರೆ ಏನು ಮಾಡಿ ಅಂತ ಹಿರಿಯರಾದಾಗ ಬಂದು ಅಪ್ಪಗಳಿಗೆ ನಮಸ್ಕಾರ ಮಾಡಿ ಯಪ್ಪ ನಮ್ಮ ತಪ್ಪಾಗಿದೆ ನೀವು ಆಶೀರ್ವಾದ ಮಾಡಿ ಅಂದಾಗ ತಪ್ಪು ಒಪ್ಪಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ ಮತ್ತೆ ವರ್ಷ ತುಂಬದೊಳಗೆ ಒಂದು ಗಂಡು ಮಗು ಅಂತ ಇಂಥ ಶಿಕ್ಷೆ ಇತ್ತು. ಹೆಣ್ಣು ಒಂದು ಶಿಕ್ಷೆ ಇತ್ತು. ಈಗ ಏನಾಗಿದೆ ಅದು ಮಹಾತ್ಮರು ಸಂತರು ಕೂಡ ಹೆಣ್ಣಡಿ ಅಂತ ಆಶೀರ್ವಾದ ಮಾಡುವಂತ ಕಾಲ ಬಂದದ. ಅದಕ್ಕೆ ಅವರ ಬಾಳು ಸುಖಮಯವಾಗಲಿ, ಆನಂದ ಆಗಲಿ, ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಅವರ ಮತ್ತೆ ಜನ್ಮ ಸಾರ್ಥಕ ಆಗಲಿ. ಮುಂದೆ ಇವತ್ತು ಹುಡುಗರು ಯಾರ್ಯಾರು ಮದುವೆ ಆಗಿ ನೋಡ್ರಪ್ಪ, ಯಾರ್ಯಾರು ಮದುವೆ ಆಗಿ ಸಂಕಲ್ಪ ಮಾಡ್ರಿ. ಗುಡಿ ಒಳಗೆ ಜಗನ್ನಾಥ ಕೋಳಿಗೆ ಸಂಕಲ್ಪ ಮಾಡ್ಕೊಂಡು ಹೋಗ್ರಿ. ನಾವು ಏನಾದ್ರು ಸಹಾಯ ಸಹಕಾರ ಮಾಡಿ ದುಡಿತೀವಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡು ಹೋಗ್ರಿ. ವರ್ಷಗಳ ನಿಮಗೂ ಕನ್ಯಾಸಿ ಮುಂದೆ ವರ್ಷ ಇದೇ ಗುಡಿ ಒಳಗೆ ಅಗ್ನಿ ಕಾಲ ಬೀಳ್ತಾವ ಅನ್ನುವಂತ ಮಾತನ್ನು ಹೇಳುತ್ತಾ ನಮ್ಮ ತಾಯಿಯಂದ್ರಿಗೂ ಇದೇ ಮಾತಾಡ ಸಹೋದರಿಯರು ಕೂಡ ಇದೇ ಮಾತನ್ನು ಹೇಳುತ್ತಾ ಅಪ್ಪವರು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪೂಜಾರಿಗೆ 2 ಮಾತುಗಳನ್ನು ಅರ್ಥ